ವೀಕ್ಷಕರೇ, ನಮ್ಮ ಭಾರತ ವಿಶ್ವದ ಅತಿ ಮುಖ್ಯ ಹಾಗೂ ಬೃಹತ್ ಚಿನ್ನ ರಫ್ತು ರಾಷ್ಟ್ರಗಳಲ್ಲೊಂದು. ಭಾರತದಲ್ಲಿ ಕರ್ನಾಟಕವು ದೊಡ್ಡ ಚಿನ್ನ ನಿಕ್ಷೇಪ ಹೊಂದಿರುವ ರಾಜ್ಯ. ವೀಕ್ಷಕರೇ, ಭಾರತದಲ್ಲಿ ಒಟ್ಟು 3 ಚಿನ್ನದ ಗಣಿಗಳಿದೆ. ಅದರಲ್ಲಿ 2 ನಮ್ಮ ಕರ್ನಾಟಕದಲ್ಲಿದೆ. ಒಂದು ಕೋಲಾರದ ಬಳಿ ಇರುವ KGF ಹಾಗೂ ಇನ್ನೊಂದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ. ರಾಯಚೂರಿನ ಹಟ್ಟಿ ಬಳಿ ಇರುವ ಗಣಿ ರಾಜ್ಯದ ಸಶಕ್ತ ಚಿನ್ನ ತಯಾರಿಕಾ ಘಟಕ. ಇದು ಭಾರತದಲ್ಲಷ್ಟೇ ಅಲ್ಲ, ವಿಶ್ವದ ಅತಿ ಹಳೆಯ ಚಿನ್ನದ ಗಣಿಗಳಲ್ಲೊಂದು ಅಂತ ಹೆಸರಾಗಿದೆ. ವೀಕ್ಷಕರು, ಇದು ಮೌರ್ಯರ ದೊರೆ ಅಶೋಕನ ಕಾಲಕ್ಕೂ ಮುನ್ನವೇ ಕಾರ್ಯಾರಂಭಗೊಂಡಿದ್ದ ಚಿನ್ನದ ಗಣಿ ಅಂದ್ರೆ ನೀವು ನಂಬಲೇಬೇಕು. 1955ರ ಅಧ್ಯಯನಗಳು ಈ ಗಣಿಯಲ್ಲಿ ಸುಮಾರು 2000 ವರ್ಷಗಳಿಂದಲೂ ಗಣಿ ಕಾರ್ಯ ಶುರುವಾಗಿದ್ರ ಬಗ್ಗೆ ಕಾರ್ಬನ್ ಡೇಟಿಂಗ್ ವಿಧಾನಗಳು ಸಾಕ್ಷಿ ಒದಗಿಸಿವೆ. ಗಣಿಯ ಒಳಗಿನ ಕಲ್ಲಿನ ಅದಿರನ್ನ ಬೆಂಕಿಯಲ್ಲಿ ಅತ್ಯೋಷ್ಣದ ತಾಪಮಾನದಲ್ಲಿ ಕಾಯಿಸಿ ನಂತರ ನೀರಲ್ಲಿ ಕಂದಿಸಿ ತದನಂತರ ಆರಿಹೋದ ಕಲ್ಲನ್ನು ಸುಲಭವಾಗಿ ಪುಡಿ ಮಾಡಿ ಈ ಅದಿರಿನಿಂದ ಚಿನ್ನ ಬೇರ್ಪಡಿಸಿ ಸೋಸುವ ಮೂಲಕ ಚಿನ್ನವನ್ನ ಪ್ರಾಚೀನ ಕಾಲದಿಂದ ಇಲ್ಲಿ ತಯಾರಿಸುತ್ತಿದ್ದರು ಎಂಬುದು ಈಗ ಅಧ್ಯಯನಗಳಿಂದ ಗೊತ್ತಾದ ಮಾಹಿತಿ. ವೀಕ್ಷಕರೇ, ಆರಂಭದಲ್ಲಿ 35ರಿಂದ 190 ಮೀಟರ್ಗಳಷ್ಟು ಕೊರೆದು ಚಿನ್ನವನ್ನು ತಯಾರಿಸ್ತಾ ಇದ್ರು. ಈಗ ಈ ಗಣಿಯ ಆಳ 2100 ಮೀಟರ್ಗಳಿಗೂ ಅಧಿಕ, ಅಂದ್ರೆ ಸುಮಾರು 2 ಕಿಲೋಮೀಟರ್. ವೀಕ್ಷಕರೇ, ರಾಯಚೂರಿನ ಹಟ್ಟಿ ಗಣಿ ಸಾವಿರಾರು ವರ್ಷಗಳಿಂದ ಕಾರ್ಯನಿರತವಾಗಿರುವ ಭಾರತ ಹಾಗೂ ವಿಶ್ವದ ಅತಿ ಹಳೆಯ ಗಣಿ. ಇದು ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದಿನ ನಿಜಾಮ ಪ್ರಾಂತ್ಯಕ್ಕೆ ಸೇರಿದ್ದ ಗಣಿಯಾಗಿತ್ತು. 1902ರಲ್ಲಿ ಬ್ರಿಟಿಷ್ ಒಡೆತನದಲ್ಲಿ ಮರುಪ್ರಾರಂಭಗೊಂಡ ಈ ಗಣಿ